ಓಕೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ನಮಗೆ ನಾರ್ಮಲ್ ದೋಸೆ, ಅಮ್ಮಗೆ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ದೋಸೆ ಮಾಡಿ ಕಾಯಿ ಚಟ್ನಿ ಮಾಡಿದ್ದೀನಿ. ಸೊ ಹಂಗಾಗಿ ಅಮ್ಮ ಶುಗರ್ ಇದೆಯಲ್ಲ, ಸೊ ಹಂಗಾಗಿ ರಾಗಿ ದೋಸೆ ಮಾಡಿದ್ದೀನಿ. ರಾಗಿ ದೋಸೆ ಮಾಡೋದಂದ್ರೆ ತುಂಬ ಈಸಿ. ನಮ್ಮ ಮನೆಯವರು ಇವತ್ತು ಲೇಟಾಗಿ ಹೋಗ್ತೀನಿ ಅಂತ ಅಂದರು, ತಿಂಡಿ ತಿನ್ಕೊಂಡು ಹೋಗ್ತೀನಿ ಅಂದರು. ಸೊ ಹಂಗಾಗಿ ಬೇಗ ತಿಂಡಿ ಮಾಡಿಬಿಡೋಣ, ಅವ್ರಿಗೂ ಸರಿ ಹೋಗ್ಬೋದು ಅಂತಂದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಹೆಂಗಾಗಿರುತ್ತೆ ಅಂದರೆ, ನಾವು ಸ್ವಲ್ಪ ಎಚ್ಚರಿಕೆ ಆದಾಗ ಹೇಳ್ತೀವಿ, ಲೇಟಾಗಿಬಿಟ್ಟಿರುತ್ತೆ ಒಂದು ಸಲ. ಸೊ ಹಂಗಾಗಿ ಈ ಥರ ದೋಸೆ ಇಡ್ಲಿ ಎಲ್ಲ ರೆಡಿ ಮಾಡೋದೆಲ್ಲ ಇತ್ತು ರೆಡಿಯಾಗಿರೋದು ಇತ್ತು ಅಂದರೆ ನೀಟಾಗಿ ಉಯಿಸ್ಕೊಂಡು ತಿನ್ಬಿಡ್ಬೋದು ಬೇಗ ಟೈಮಿಗೆ ಕರೆಕ್ಟಾಗಿ. ಬೇರೆ ದಿವಸ ಎಲ್ಲ ಪಲಾವ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ರೆಡಿ ಮಾಡ್ಕೊಂಡು ಹೋದರೆ ಟೈಮ್ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ದೋಸೆ ಇಟ್ಟು ರಾತ್ರಿ ರುಬ್ಬಿಟ್ಟಿದ್ವಲ್ಲ, ಸೊ ಹಂಗಾಗಿತ್ತು. ಅಮ್ಮಗೂ ಇನ್ಸ್ಟೆಂಟ್ ರಾಗಿ ದೋಸೆ ಕಲಸ್ಕೊಂಡು ರಾಗಿ ದೋಸೆ ಮಾಡಿದೆ. ಚಟ್ನಿ ಇತ್ತು. ಇವತ್ತು ಗ್ಯಾಸ್ ಬೇರೆ ಖಾಲಿ ಆಗ್ಬಿಡ್ತಪ್ಪ. ಗ್ಯಾಸ್ ಖಾಲಿ ಆದರೆ ನೀವು ಈ ಥರ ಟೆಕ್ನಿಕ್ ಯೂಸ್ ಮಾಡಿ, ನಂತರ ತುಂಬ ಯೂಸ್ ಆಗುತ್ತೆ, ತುಂಬ ದಿವಸ ಬರುತ್ತೆ ಗ್ಯಾಸ್ ಖಾಲಿ ಆದ್ರೂ. ಸರಿ, ಎಣ್ಣೆ ಕುಡ್ದವಳಂತೆ, ಹೊಲಾಡ್ತಾಳೆ. ಪಪ್ಪಗೆ ಎಣ್ಣೆ ಕುಡ್ದಿದ್ಯಾ? ಈಗೇನೋ ಪಪ್ಪಗೆ ಹೇಳ್ತಿದ್ದಲ್ಲ, ಏನ್ ಕೊಡ್ಬೇಕು ಅವನಿಗೆ? ಏನ್ ಕೊಡ್ಬೇಕು ಬಿಡಕಯ್ಯ? ಚಟ್ನಿನ ಬಟ್ಟಿಗೆ ಹಾಕಿ ಸ್ಪೂನ್ ಹಾಕಿ ಕೊಡ್ಬೇಕಾ? ಹಂಗೆ ತಿಂತೀಯಾ? ದೋಸೆ ಬೇಡವಾ ನಿಮಗೆ? ಈ ಹುಡುಗಿ ದೋಸೆ ಬೇಡವಂತೆ. ಏನು ಅಲ್ಲ, ನಮ್ಮ ಅಮ್ಮ ಡ್ರಾಫ್ಟ್ಸ್ ಬಿಟ್ಬಿಟ್ಟು ಕೂರ್ಸವ್ರೆ. ಆಗ್ಲೇ ಸ್ಪೆಕ್ಸ್ ಹಾಕೊಬಿಟ್ರ? ದೋಸೆ ಹಂಗೆ ಏನಕ್ಕೆ ಮಾತಾಡಿ ನೀನು? ಅಮ್ಮ ಅದ್ಗೆಲ್ಲ ಡ್ರಾಫ್ಟ್ಸ್ ಬಿಟ್ರೆ ಸ್ಪೆಕ್ಸ್ ಹಾಕೊಂಡ್ರೆ ಏನಾಗುತ್ತೆ? ಏನಾಗಲ್ಲ. ಅಮ್ಮಗೆ ರಾಗಿ ದೋಸೆ, ಅಮ್ಮಗೆ ರಾಗಿ ದೋಸೆ ಮಾಡ್ತಾ ಇದ್ದೀನಿ ಗೈಸ್. ನಮಗೆ ಈ ದೋಸೆ ನಾರ್ಮಲಿ ದೋಸೆ, ಕಾಯಿ ಚಟ್ನಿ ಮಾಡಿದ್ದೀನಿ, ಶೇಂಗಾ ಬೀಜ ಹಾಕಿ. ಅಮ್ಮಗೂ ರಾಗಿ ದೋಸೆ ರೆಡಿ. ಏನವ ಏನು? ಅಯ್ಯೋ, ಚಟ್ನಿ ಹಾಕೊಡು ಅಂತ ಕೂತ್ಕೊಳ್ಳಿ ಗುರು. ಪೌಲಿಗೆ ಬರೀ ಚಟ್ನಿ ತಿಂತಾರ? ದೋಸೆ ಕೊಡ್ತೀನಿ ಇಲ್ಲಿ. ಕೊಡು. ಅಲ್ಲ ಕಣ್ಸಿರಿ, ನೀನು ಬರೀ ತುಪ್ಪ ಹಾಕೊಡ್ಲಿ ಇದಕ್ಕೆ? ಎಷ್ಟು ಸ್ಪೂನ್ ಹಾಕೊಡ್ಲಿ? ಒಂದೇ ಸ್ಪೂನ್ ತಗ. ತುಪ್ಪ ಹಾಕ್ಲಾ? ಖಾರ ಇರುತ್ತೆ. ಟೇಸ್ಟ್ ನೋಡಿ ಹೆಂಗೈತಿ ಅಂತ. ಬರೀ ಹಾಕಿದ ತಕ್ಷಣ ಈಗ ಇನ್ನೊಂಚೂರು ತಗ. ಜಾಸ್ತಿಯಾ? ಖಾರ ಆಯ್ತು. ಅಲ್ಲ, ಇನ್ನೊಂಚೂರು ತಗೊಳಪ್ಪ. ಇನ್ನೊಂಚೂರು ಟೇಸ್ಟ್ ನೋಡು. ನೆಕ್ಸ್ಟ್ ಟೇಸ್ಟ್ ನೋಡು. ಈಗ ಬಿಡು ಹೋಗಿ ಕುತ್ಕೋ. ದೋಸೆ ಕೊಡ್ಲಾ? ಓಕೆ, ಕುತ್ಕೋ. ಕುತ್ಕೊಂಡು ತಿನ್ನು, ಆಯ್ತಾ? ಓ, ನಿನ್ನ ಸ್ಕಿಮ್ಮಿಗೆ ಒಂದು ಗುರು. ಅಮ್ಮ ಕೊಡಿ. ಇನ್ನೂ ಸ್ವಲ್ಪ ಕೊಡುಗಿ ನಿಮ್ಮ ಮಗಳಿಗೆ. ಕರ್ಮಂಗೆ ಬೇಡವಂಗಾರೆ. ಬೇಗ ತಿನ್ಬೇಕು. ಜಾಸ್ತಿ ತುಪ್ಪ ಹಾಕೊಡು, ಚಟ್ನಿ ಖಾರ ಇರುತ್ತೆ. ಉಪ್ಪು ಕರೆಕ್ಟ್ ಆಯ್ತಾರ? ಅಮ್ಮಗೊಂಚೂರು ಸಪ್ಪನೇ ಇರ್ಬೇಕಲ್ಲ. ಅಡುಗೆ ಮಾಡ್ತಿದ್ದೆ ಗೈಸ್, ದೋಸೆ ಹೋಗ್ತಿದ್ದೆ, ಗ್ಯಾಸ್ ಖಾಲಿ ಆಯಿತು. ಇನ್ನು ದೋಸೆ ಅರ್ಧ ಬಂದೈತಿ. ಕರೆಕ್ಟಾಗಿ ಇನ್ನೊಂದು ಚೂರು, ಅಟ್ಲೀಸ್ಟ್ ಇನ್ನೊಂದು 5 ಸೆಕೆಂಡ್ ಇದ್ರೂ ದೋಸೆ ಬಂದ್ಬಿಡೋದು. ಇದು ನೋಡು, ನೀನೇನಪ್ಪ ಹಂಗೆ ಬಿಡ್ಕೊಂಡಿದ್ಯಾ? ಇನ್ನೊಂದು ಸ್ವಲ್ಪ ಒಂದು ನಿಮಿಷ, ಅಟ್ಲೀಸ್ಟ್ ಒಂದು ನಿಮಿಷನಾದ್ರು ಇರಬೇಕಿತ್ತು. ಗೊತ್ತಾಯಿಲ್ಲ ದೋಸೆ. ಡಮಾರ್ ದೋಸೆ ಇವತ್ತು ಕತೆ ಡಮಾರ್. ಗ್ಯಾಸ್ ತರಬೇಕು. ಓಪನ್ ಇರುತ್ತಾ? ಸರಿ, ಗ್ಯಾಸ್ ಖಾಲಿ ಕಣವ. ಗ್ಯಾಸ್ ಖಾಲಿ. ಅಮ್ಮ, ಚೊರಿಗೆ ಒಂದಾಯ್ತು, ನಿಂಗಾಯ್ತು ತಿಂಡಿ. ಗ್ಯಾಸ್ ಖಾಲಿ ಅಮ್ಮ. ಸರಿ. ಅಯ್ಯೋ, ಎಲ್ಲ ತೆಗಿತವ್ರೆ.
ನಂಬ್ಕಿದ್ಯಲ್ಲವ ನೀನು ಸರಿ ನೀನೇ ಟಿ ವಿ ಏನೋ ನಂಬ್ಕಿರೋದು ಬಾಯಿಲಿ ಬನ್ನಿ ಇಲ್ಲಿ ಬಾಯಿಲಿ ದೋಸೆ ತಿನ್ ಬಾಯಿಲಿ ಹಾಕೊಡುತ್ತೆ ಪಪ್ಪ ಬಾಯಿಲಿ ಪಪ್ಪ ಇದು ಹಾಕೊಡು ಟಿ ವಿ ಅವಳು ಏನೋ ನಂಬ್ಕೊಳ್ಳೆ ಓಕೆ ಗ್ಯಾಸ್ ತರಬೇಕು ಇವಾಗ ಗ್ಯಾಸ್ ಖಾಲಿ ಹೋದ್ ನಾವು ತಿಂಡಿ ತಿಂದಂಗೆ ಬತ್ತೈತಾ ಈ ಕಡೆ ಕಚ್ಚಿ ಏನು ಮ್ಯಾಜಿಕ್ ಮಾಡಿದೆ ಆ ಕಡೆದು ಆಫ್ ಮಾಡಿ ಹೋಗ್ಲಿ ಓ ಉಲ್ಟಾ ಗ್ಯಾಸ್ ಇಟ್ಟಿರೋದು ಗೈಸ್ ಟೆಕ್ನಿಕ್ ನೋಡಿ ಹೆಂಗೈತೆ ಮೆಜರ್ಮೆಂಟ್ರದು ಸರಿಯಾಗಿ ಇಡಿ ಹೋಗ್ಲಿ ಅದನ್ನ ಪಟ ಅಂತ ಒಂದು ಎರಡು ಮಾಡಿಬಿಡ್ತೀನಿ ಎಷ್ಟು ಬರುತ್ತಷ್ಟು ಓ ಟೆಕ್ನಿಕ್ ಚೆನ್ನಾಗಿದೆ ಗ್ಯಾಸ್ ಖಾಲಿ ಆದರೆ ಈ ಟೆಕ್ನಿಕ್ ಯೂಸ್ ಮಾಡಿ ಗೈಸ್ ಸೂಪರ್ ಆಗೈತೆ ಹಾಂ ಸೂಪರ್ ಟೆಕ್ನಿಕ್ಕು ನನಗೆ ಇವಾಗ ಸದ್ಯಕ್ಕೆ ಏನೋ ಒತ್ಬಿಟ್ಟು ಮತ್ತೀಗ ಅದು ಬತ್ತೈಲ್ಲ ಅಂತ ಹೇಳ್ತಾ ಹೋಗಿ ಹೇಳಿ ಅಮ್ಮ ನಮ್ಮ ಮನೆಗೆ ಬಂದಾಗಿಂದ ಸರಿಗೆ ಅಮ್ಮನೇ ಊಟ ತಿಂಡಿ ಎಲ್ಲ ಮಾಡಿಸ್ಬೇಕು ಅವಳು ನೋಡಿ ಟಿಪ್ಪ ಮೇಲೆ ಕೂತ್ಕೊತಾಳೆ ಕಾಲೆಲ್ಲ ಆಡಿಸ್ತಾಳೆ ನಾವು ಊಟ ಮಾಡ್ತೀವಿ ನಂಗೆ ಇಸ್ಕೊಂಡು ಬರ್ತಾಳೆ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋರಿಗೆ ತುಂಬ ಹೃದಯ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಬಾಯ್